ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಲಕ್ಷಕಂಠ ಗೀತಾ ಪಾರಾಯಣ. ನೋಡಿ, ಮೊನ್ನೆ ಉಡುಪಿ ಶ್ರೀಮಠದಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಲಕ್ಷಕಂಠ ಗೀತಾ ಪಾರಾಯಣ ಮಾಡಿದ್ದಾರೆ. ಲಕ್ಷಗಟ್ಟಲೆ ಜನ ಒಕ್ಕೊರಲಿನಿಂದ ಒಮ್ಮೆಲೆ ಭಗವದ್ಗೀತೆಯ ಪಾರಾಯಣ ಮಾಡಿದ್ದಾರೆ. ಎಂಥ ಅದ್ಭುತ ವಿಷಯ ನೋಡಿ. ಒಂದು ಜಯಂಕಾರ ಹೇಗಾಗಬಹುದು? ಆ ಒಂದು ಸ್ಥಳದಲ್ಲಿ, ಆ ಒಂದು ಸನ್ನಿಧಾನದಲ್ಲಿ ಅಷ್ಟು ಜನರು ಭಕ್ತಿಯಿಂದ ಆ ರೀತಿ ಆ ಭಗವದ್ಗೀತೆ ಪಾರಾಯಣ ಮಾಡಿದಾಗ ಶ್ರೀಕೃಷ್ಣನೇ ಸಂತೃಪ್ತನಾಗುತ್ತಾನೆ. ನೋಡಿ, ಆ ಸನ್ನಿಧಾನದ ತುಂಬೆಲ್ಲ, ಆ ಊರಿನ ತುಂಬೆಲ್ಲ ಒಂದು ರೀತಿಯ ಪಾಸಿಟಿವ್ ವೈಬ್ರೇಷನ್ ತುಂಬಿ ಬಿಡುತ್ತದೆ. ಅಲ್ಲಿ ಕೇಳ್ತಾ ಇರೋರಂತರಿಗೂ ಕೂಡ, ಯಾರು ಕೇಳ್ತಾ ಇದ್ದಾರೆ ಅವರಿಗೂ ಕೂಡ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಮತ್ತು ಆ ಊರಿನ ಏನು ಇಡೀ ಒಂದು ವಾತಾವರಣದಲ್ಲೇನೆ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಅದೆಲ್ಲಕ್ಕಿಂತ ಮಿಗಿಲಾಗಿ ಭಗವಾನ್ ಶ್ರೀಕೃಷ್ಣ ಬಂದು ಅಲ್ಲಿ ಆ ಗೀತಾ ಪಾರಾಯಣವನ್ನ ಕೇಳಿ ಸಂತೃಪ್ತನಾಗ್ತಾ ಇರ್ತಾನೆ, ಸಂತೋಷಗೊಂಡಿರ್ತಾನೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಎಲ್ಲಿ ರಾಮಾಯಣವನ್ನು ಓದ್ತಾ ಇರ್ತಾರೆ, ರಾಮಾಯಣವನ್ನು ಓದುವಾಗ ಅಲ್ಲಿ ಹನುಮದೇವರು ಬಂದಿರ್ತಾರೆ. ಹನುಮದೇವರು ಬಂದು ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಯಾವುದೇ ರೀತಿಯ ಡಿಸ್ಟರ್ಬ್ ಮಾಡಬಾರ್ದು. ಈವನ್ ಏನು ರಾಮಾಯಣ ಓದ್ತಾ ಇರುವ ಒಂದು ಗುಡಿಯಲ್ಲಿ ಓದ್ತಾ ಇದ್ರೆ, ಅಕಸ್ಮಾತ್ ದೇವಾಲಯದಲ್ಲಿ, ಅಲ್ಲಿ ರಾಮಾಯಣ ಓದುವ ಸಂದರ್ಭದಲ್ಲಿ ಗಂಟೆಯನ್ನೂ ಕೂಡ ಹೊಡಿಬೇಡ್ರಿ ಅಂತ ಹೇಳ್ತಾ ಇದ್ರು ನಮ್ಮ ಗುರು. ಯಾಕೆಂದರೆ ಹನುಮಂತ ದೇವರು ತದೇಕ ಚಿತ್ತದಿಂದ ಅತ್ಯಂತ ಭಕ್ತಿಯಿಂದ ರಾಮಾಯಣವನ್ನು ಕೇಳ್ತಾ ಇರ್ತಾರೆ. ನೀವು ಗಂಟೆ ಹೊಡೆದು ಬಿಟ್ರೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಅಂತ. ಹಾಗೆಯೇ ನೋಡಿ, ಈ ಭಗವದ್ಗೀತೆ ಪಾರಾಯಣ ಲಕ್ಷ ಕಂಠದಿಂದ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನ ಸನ್ನಿಧಾನ ಅಲ್ಲಿ ರೂಪಿತವಾಗಿರುತ್ತೆ. ಅದರಲ್ಲೂ ಕೂಡ ಉಡುಪಿಯ ಶ್ರೀಕೃಷ್ಣ ಮಠದ ಆವರಣದಲ್ಲೇ ಮಾಡಿಬಿಟ್ರು. ಶ್ರೀಕೃಷ್ಣ ಅತ್ಯಂತ ಆನಂದದಿಂದ ಅಲ್ಲಿ ಬಂದು ಕೊಂಚಕಾಲ ಆಶೀರ್ವಾದ, ವಿಶೇಷ ಆಶೀರ್ವಾದ ಎಲ್ಲರಿಗೂ ಕೂಡ ಕೊಟ್ಟಿರ್ತಾನೆ. ಹಾಗೆಯೇ ನೋಡಿ, ಲಕ್ಷ ಕಂಠ ಆಯ್ತು, ಕೋಟಿ ಕಂಠದಿಂದಲೂ ಕೂಡ ಗೀತಾ ಪಾರಾಯಣ ಆಗ್ಬೇಕು. ಅಲ್ಲೇ ಮಾಡ್ಬೇಕಂತಿಲ್ಲ. 100 ಕೋಟಿ ಜನರೂ ಕೂಡ ಭಾರತದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಭಗವದ್ಗೀತೆಯ ಪುಸ್ತಕ ಇರಬೇಕು. ಭಗವಂತನ ಆಶೀರ್ವಾದ ಇಡೀ ಭವ್ಯ ಭಾರತಕ್ಕೆ ಸಿಗಬೇಕು. ನೋಡಿ, ಎಲ್ಲರೂ ಕೂಡ ಒಮ್ಮೆಯಾದರೂ ಭಗವದ್ಗೀತೆಯನ್ನ ಪಾರಾಯಣ ಮಾಡಿ. ನಾವು ಓದ್ತಾ ಇಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಭಗವದ್ಗೀತೆ ಬುಕ್ ತಂದಿಟ್ಬಿಡಿ. ನೋಡಿ, ನಿಮ್ಮ ಮಕ್ಕಳಿಗಾದ್ರೂ ಒಂದು ದಿನ ಆ ಆಸಕ್ತಿ ಬಂದ್ಬಿಡಬಹುದು, ಅದನ್ನು ಓದಿ ಬಿಡಬಹುದು. ಹಾಗೆಯೇ ನೋಡಿ, ಈ ಸಾಮೂಹಿಕ ಪ್ರಾರ್ಥನೆ ಇದೆಯಲ್ಲ, ಇದೊಂದು ಅದ್ಭುತ ವಿಷಯ. ಯಾಕಪ್ಪ ಅಂದ್ರೆ ನೋಡಿ, ನಿಮ್ಮ ಮನೆಯಲ್ಲಿ 4 ಮಂದಿಯೋ 5 ಮಂದಿಯೋ ಇರ್ತೀರಾ ಅಂತ ತಿಳ್ಕೊಣ. ಎಲ್ಲರೂ ಕೂಡಿ ಒಮ್ಮೆಲೆ ಸಾಯಿಬಾಬಾ ಅವರ ಭಜನೆ ಮಾಡೋದಾಗಿರ್ಬೋದು, ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಓಂ ನಮಃ ಶಿವಾಯ ಮಂತ್ರ ಆದ್ರೂ ಧ್ಯಾನ ಮಾಡೋದಾಗಿರ್ಬೋದು, ಶಿವ ಭಜನೆಯನ್ನಾದ್ರೂ ಮಾಡಬಹುದಾಗಿರ್ಬೋದು. ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಇಡೀ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತದೆ. ಏನಾದ್ರೂ ನೆಗೆಟಿವ್ ಅಂಶಗಳು ನಮ್ಮ ಮನೆಯಲ್ಲಿದ್ರೆ
ಅಥವಾ ನಮ್ಮ ಮನೆಯಲ್ಲಿ ಯಾರಾದ್ರೂ ನಮ್ಮ ಮನೆಗೆ ಕೆಟ್ಟ ದೃಷ್ಟಿ ಹಾಕಿದ್ರೆ ಅದು ಹೊರ ಹೋಗುತ್ತದೆ. ಪಾಸಿಟಿವ್ ವೈಬ್ರೇಷನ್ ನಮ್ಮ ಮನೆಯ ತುಂಬಾ, ನಮ್ಮ ಮನಸ್ಸಿನ ತುಂಬಾ ತುಂಬಿ ಬಿಡುತ್ತದೆ. ಅಷ್ಟೇ ಅಲ್ಲ, ಭಕ್ತಿಯ ಒಂದು ಪ್ರವಾಹ ಆಗ್ತದೆ. ಅದರಿಂದ ಭಗವಂತನ ಮಹಾ ಅನುಗ್ರಹ ನಿಮಗೆ ದಕ್ಕುತ್ತದೆ. ನಮ್ಮ ಮನಸ್ಸುಗಳು ಕೂಡ ಪ್ರಫುಲ್ಲವಾಗಿರುತ್ತವೆ. ನವಗ್ರಹಗಳು ಕೂಡ ಆಶೀರ್ವಾದ ಮಾಡ್ತವೆ, ಅನುಗ್ರಹ ನೀಡ್ತವೆ. ಆದ್ದರಿಂದ ನೋಡಿ, ಸಾಮೂಹಿಕ ಭಜನೆಗೆ ನೋಡಿ, ಎಲ್ಲದರಲ್ಲೂ ಕೂಡ, ಎಲ್ಲಾ ದೇವಾಲಯಗಳಲ್ಲೂ ಕೂಡ ಸಾಮೂಹಿಕವಾಗಿ ಭಜನೆ ಮಾಡ್ತಾ ಇರ್ತಾರೆ. ಆ ಭಜನೆ ಏನಿದಾವಲ್ಲ, ಆ ಭಜನೆ ಮಾಡ್ತಕ್ಕಂತ ಒಂದು 2 ತಾಳಗಳಿದಾವಲ್ಲ, ಆ ತಾಳಗಳ ಸೌಂಡಿಗೆ ನೋಡಿ ಸಾಕಷ್ಟು ದುಷ್ಟ ಶಕ್ತಿಗಳು ಹೆದರಿ ಹೊರ ಹೋಗ್ತವೆ. ಏನು ಆತ್ಮಗಳಿದ್ದಾವೆ, ಏನು ಮುಕ್ತಿ ಸಿಕ್ಕಿರ್ತಕ್ಕಂಥ ಆತ್ಮಗಳು, ಅವು ಹೊರಗೆ ಹೋಗ್ಬಿಡುತ್ತವೆ. ಅಕಸ್ಮಾತ್ ಯಾರಾದ್ರೂ ಮಾಟ ಮಂತ್ರ ಮಾಡಿದ್ರೆ ಅದು ಕೂಡ ತಗ್ಗುತ್ತದೆ. ಅದಕ್ಕಾಗಿ ಭಜನೆ, ತಾಳವನ್ನು ಹಿಡಿದು ಭಜನೆ ಮಾಡ್ತಾ ಇದ್ರೆ ಆ ಸೌಂಡೇ ಸಾಕು. ಹಾಗೆಯೇ ಸಾಮೂಹಿಕ ಭಜನೆಯನ್ನು ಮಾಡಕ್ಕೆ ನಿಮ್ಮ ಮನೆಯಲ್ಲಿ ಶುರು ಮಾಡ್ರಿ, ಎಲ್ಲರೂ ಕೂಡಿ ಮಾಡ್ರಿ. ಆಗ್ಲಿಲ್ಲಪ್ಪ ಅಂದ್ರೆ 2 ಮಾಡ್ತೀರಾ ಮಾಡ್ರಿ, ಇಲ್ಲಪ್ಪ ಕೊನೆಗೆ ಒಬ್ಬರಾದ್ರೂ ಮಾಡಿ ನಿಮ್ಮ ಮನೆಯನ್ನು ಪಾಸಿಟಿವ್ ವೈಬ್ರೇಷನ್ ಹತ್ರ ತಗೊಂಡೋಗಿ, ನಿಮ್ಮ ಮನೆಯನ್ನ ಸಕ್ಸಸ್ ಹತ್ರ ತಗೊಂಡೋಗಿ. ನೋಡಿ ಎಂತ ಅದ್ಭುತ ವಿಷಯ. ಮೊನ್ನೆ ಲಕ್ಷ ಕಂಠ ಗೀತಾ ಪಾರಾಯಣ ಮಾಡಿದ್ರು. ಹಾಗೆಯೇ ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮಾವಳಿಯನ್ನು ಹೇಳ್ತಾ ಇದ್ರು ನಮ್ಮ ಗುರುಗಳ ಒಂದು ಸನ್ನಿಧಾನದಲ್ಲಿ. ನೋಡಿ, ಲೋಂಕಾ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಾನದಲ್ಲಿ ನಮ್ಮ ಗುರುಗಳು ಮಹಾ ಹೋಮವನ್ನೇ ಮಾಡ್ತಾ ಇದ್ರು ಮಾಟ ಮಂತ್ರ ನಿವಾರಣೆಗಾಗಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಂದು. ಆಗ ಏನು ಹೋಮ ಮುಗಿದ ನಂತರ ಕಟ್ಟಗಡೆಗೆ ವಿಷ್ಣು ಸಹಸ್ರನಾಮಾವಳಿಯನ್ನ 4-5 ಜನ ಶಾಸ್ತ್ರಿಗಳು ಕುತ್ಕೊಂಡು ಹೇಳ್ತಾ ಇದ್ರು. ಆ ಝೇಂಕಾರವನ್ನು ನೋಡಿಯೇ ನಾನು ಕೂಡ ವಿಷ್ಣು ಸಹಸ್ರನಾಮಾವಳಿ ಹೇಳ್ಬೇಕು ಅಂತ ತುಂಬಾ ಉತ್ಸಾಹ ಹುಟ್ಟಿತು, ಆಸಕ್ತಿ ಹುಟ್ಟಿತು. ನಾನು ಕೂಡ ಆವಾಗ್ಲಿಂದನೇ ವಿಷ್ಣು ಸಹಸ್ರನಾಮಾವಳಿ ಪಠಣ ಮಾಡೋಲಿಕ್ಕೆ ಶುರು ಮಾಡಿದೆ. ನೋಡಿ, ಅದ್ಭುತವಾಗಿ ಕೇಳಿಸುತ್ತೆ. ಇಡೀ ಭರತ ಖಂಡಕ್ಕೆ ಒಂದು ವಿಶೇಷ ಒಂದು ಆಶೀರ್ವಾದ ಸಿಗುತ್ತೆ. ಎಲ್ಲರೂ ಕೂಡ 100 ಕೋಟಿ ಜನರು ಕೂಡ, ಭಾರತೀಯರೆಲ್ಲರೂ ಕೂಡ ಭಗವದ್ಗೀತೆ ಪಾರಾಯಣವನ್ನಾದ್ರೂ ಮಾಡಿ ವಿಷ್ಣು ಸಹಸ್ರನಾಮಾವಳಿ, ಲಲಿತ ಸಹಸ್ರನಾಮಾವಳಿ ಏನೂ ಇಲ್ಲಪ್ಪ ಅಂದ್ರೆ ಓಂ ನಮಃ ಶಿವಾಯ ಈ ಮಂತ್ರವನ್ನಾದ್ರೂ ಧ್ಯಾನವನ್ನ ಮಾಡಿ, ಭಜನೆಯನ್ನ ಮಾಡಿ, ಶಿವ ಭಜನೆಯನ್ನ. ವೀಕ್ಷಕರೇ, ಈ ವಿಷಯಗಳಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಕರೇ, ಯಾರಿಗಾದ್ರೂ ಏನಾದ್ರೂ ತೊಂದ್ರೆ, ಜಾತಕ ರೀತ್ಯ, ಕುಂಡಲಿ ರೀತ್ಯ ಏನಾದ್ರೂ ತೊಂದರೆ ಇದ್ರೆ ನಮಗೆ ಕೇಳಬಹುದು. ವಾಮಾಚಾರ ದೋಷಗಳು ಇದ್ರೂ ಕೂಡ ನಮಗೆ ಕರೆ ಮಾಡಿ ಸಲಹೆಯನ್ನು ಕೇಳಬಹುದು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಶುಭವಾಗಲಿ.